ನಮಸ್ಕಾರ. ಕನ್ನಡ ಒನ್ನೆಗೆ ಸ್ವಾಗತ. ನಾನು ನಿಮ್ಮ ಭಾಗ್ಯನಾರಾಯಣ ಬುಕ್ಕವರಪು. ಇಸ್ರೇಲ್ ಮೇಲೆ ಇರಾನ್ ಹೊಸ ಸುತ್ತಿನ ದಾಳಿಯನ್ನ ನಡೆಸಿದೆ. ಶಾಂತಿ ಒಪ್ಪಂದ ಮಾತುಕತೆಗಳ ನಡುವೆ ಮತ್ತು ಯುದ್ಧ ವಿರಾಮದ ನಡುವೆ ಇದು ಬಹಳ ದೊಡ್ಡ ದಾಳಿಯಾಗಿದೆ. ಯಾಕೆಂದ್ರೆ ಇಸ್ರೇಲ್ ಮೇಲೆ ದೊಡ್ಡ ಮಟ್ಟದಲ್ಲಿ ಬಂಬಾರ್ಡ್ಮೆಂಟ್ ಮಾಡುವಂತಹ ಪ್ರಯತ್ನವನ್ನ ಇರಾನ್ ಮಾಡಿದೆ. ಅದಕ್ಕೆ ಕಾರಣ ಇಸ್ರೇಲ್ ನಡೆಸ್ತಾ ಇರುವಂತಹ ಕ್ರೌರ್ಯ. ಎಲ್ಲಿ? ಲೆಬನಾನ್ನಲ್ಲಿ ಇಸ್ರೇಲ್ ನಡೆಸ್ತಾ ಇರುವಂತಹ ಕ್ರೌರ್ಯ ಇದೆಯಲ್ಲ, ಅದರ ಹಿನ್ನೆಲೆಯಲ್ಲಿ ಇರಾನ್ ದಾಳಿ ಮಾಡಿದೆ. ಆದರೆ ಇಲ್ಲಿ ಒಂದು ವಿಶೇಷತೆ ಏನು ಅಂತಂದ್ರೆ, ಇರಾನ್ ದಾಳಿ ಮಾಡಿದೆ ನಿಮ್ಮ ಮೇಲೆ ಸರಿ, ಆದರೆ ನೀವು ಅದಕ್ಕೆ ಪ್ರತಿ ದಾಳಿ ನಡೆಸಬೇಡಿ ಅಂತ ಡೊನಾಲ್ಡ್ ಟ್ರಂಪ್ ಇಸ್ರೇಲ್ಗೆ ಕಟ್ಟಪ್ಪಣೆಯನ್ನ ಕೊಟ್ಟಿದ್ದಾರೆ. ಆದರೆ ಇಸ್ರೇಲ್ ಆ ಮಾತು ಕೇಳುತ್ತಾ? ಮಾಡೋದೆಲ್ಲ ಮಾಡಿ ಆ ನಂತರ ಏನು ಗೊತ್ತಿಲ್ಲದ ಮಗು ಹಾಗೆ ನಿಂತ್ಕೊಳ್ಳೋದು ಇಸ್ರೇಲ್ನ ಕುತಂತ್ರ ಬುದ್ಧಿ. ಸೊ ಇಸ್ರೇಲ್ ಏನ್ ಮಾಡ್ತಾ ಇದೆ, ಇರಾನ್ ಯಾಕೆ ದಾಳಿ ಮಾಡ್ತು, ಎಲ್ಲೆಲ್ಲಿ ದಾಳಿ ಮಾಡ್ತು, ಅದಕ್ಕೆ ಅಮೆರಿಕ ಮುಂದೆ ಏನು ಹೇಳಬಹುದು, ಎಲ್ಲವನ್ನು ಸಹ ವಿವರಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಸೊ ಯುದ್ಧ ವಿರಾಮ ಅನ್ನುವಂತಹ ಒಂದು ಕಾನ್ಸೆಪ್ಟ್ ನಡೀತಾ ಇದೆ. ಅದು ಯಾರಿಗೂ ಗೊಂದಲ ಮೂಡಿಸಬಹುದಾದಂತಹ ಯುದ್ಧ ವಿರಾಮ, ಶಾಂತಿ ಮಾತುಕತೆ ಅಂತಲೂ ನಡೀತಾ ಇದೆ. ಅದು ಸಹ ಗೊಂದಲ ಗೊಂದಲ ಗೊಂದಲ. ಯಾಕೆಂದ್ರೆ ಡೊನಾಲ್ಡ್ ಟ್ರಂಪ್ ಇರಾನ್ ಅವ್ರು ಒಪ್ಕೊಂಡ್ರೆ ಇವ್ರು ಒಪ್ಪಲ್ಲ, ಇವ್ರು ಒಪ್ಪಿದ್ರೆ ಅವ್ರು ಒಪ್ಪಲ್ಲ. ಟ್ರಂಪ್ ದಿನ ಬೆಳಗಾದ್ರೆ ಒಂದಿನ ಬೆದರಿಕೆ, ಇನ್ನೊಂದಿನ ಒಪ್ಪಂದ ಆಗೋಯ್ತು ಅನ್ನೋ ಹೇಳಿಕೆಗಳ ನಡುವೆ ನಿನ್ನೆ ರಾತ್ರಿ ಇರಾನ್ ಇಸ್ರೇಲ್ ಮೇಲೆ ದೊಡ್ಡ ದಾಳಿ ನಡೆಸಿದೆ. ದೊಡ್ಡ ದಾಳಿ ನಡೆಸಿದೆ. ನಿಖರವಾದ ಪ್ರದೇಶವನ್ನ, ಸ್ಥಳವನ್ನ ಇರಾನ್ ಹೇಳಿಲ್ಲ, ಬಟ್ ದಾಳಿ ನಡೆಸಿದೆ. ಅದನ್ನ ಇಸ್ರೇಲ್ ಕನ್ಫರ್ಮ್ ಮಾಡಿದೆ. ಎಸ್, ಇರಾನ್ ಅವರು ನಮ್ಮ ಮೇಲೆ ದೊಡ್ಡ ದಾಳಿ ನಡೆಸಿದ್ದಾರೆ ಅಂತ. ಆದರೆ ಇರಾನ್ ಜಾಗ ಯಾವುದು ಅಂತ ಹೇಳಲಿಲ್ಲ. ಆದರೆ ಯಾವ ಕಾರಣಕ್ಕೆ ನಾವು ದಾಳಿ ನಡೆಸಿದೀವಿ ಅನ್ನೋದನ್ನು ಮಾತ್ರ ವಿವರಿಸಿದ್ದಾರೆ. ಇಸ್ರೇಲ್ ಬಂದು ಲೆಬನಾನ್ ಮೇಲೆ ನಿರಂತರ ದಾಳಿ ನಡೆಸ್ತಾನೆ ಇದೆ. ಲೆಬನಾನ್ನ ರಾಜಧಾನಿ ಬೈರೂತ್ ಮೇಲೆ ದಾಳಿ ಮಾಡುವ ಸಿದ್ಧತೆ ಮಾಡಿಕೊಂಡಿದೆ. ಹಾಗಾಗಿ ಬೈರೂತ್ ಮೇಲೆ ದಾಳಿ ಮಾಡಬಹುದಾದಂತಹ ಜಾಗ ಇದೆಯಲ್ಲ, ಎಲ್ಲಿಂದ ಇಸ್ರೇಲ್ ತನ್ನ ಮಿಸೈಲ್ಗಳನ್ನ ಬೈರೂತ್ ಮೇಲೆ ಹಾಕೋದಕ್ಕೆ ಸಿದ್ಧತೆ ಮಾಡಿಕೊಂಡಿದೆ ಮತ್ತು ಆಲ್ರೆಡಿ ಒಂದೆರಡು ಬಾರಿ ಸಣ್ಣ ಪುಟ್ಟ ಅಟ್ಯಾಕ್ಗಳನ್ನ ಮಾಡಿದೆ. ಆ ಏರ್ ಬೇಸ್ ಅನ್ನ ಅಟ್ಯಾಕ್ ಮಾಡಿದೆ ಇರಾನ್ ಅಂತ ಇರಾನ್ ಹೇಳ್ಕೊಂಡಿದೆ. ನಿಖರವಾದ ಹೆಸರು, ಸ್ಥಳ ತಿಳಿಸಿಲ್ಲ. ಬಟ್ ಲೆಬನಾನ್ ಮೇಲೆ ದಾಳಿ ನಡೆಸೋದಕ್ಕೆ ಬಳಸಲಾಗುವಂತಹ ಏರ್ ಬೇಸ್ ಅನ್ನ ನಾವು ಅಟ್ಯಾಕ್ ಮಾಡಿದೀವಿ ಅನ್ನೋದನ್ನ ಮಾತ್ರ 100% ಇರಾನ್ ಹೇಳಿದೆ. ಇಸ್ರೇಲ್ ಕನ್ಫರ್ಮ್ ಮಾಡ್ತಾ ಇದೆ. ಹಾಗಾದ್ರೆ ಇಸ್ರೇಲ್ ಏನ್ ಮಾಡುತ್ತೆ ಅನ್ನೋ ಪ್ರಶ್ನೆ ಬಂದಾಗ ಅಲ್ಲಿ ಎರಡು ಬೆಳವಣಿಗೆಗಳಾಯ್ತು. ಒಂದು, ಡೊನಾಲ್ಡ್ ಟ್ರಂಪ್ ಇರಾನ್ ಇಸ್ರೇಲ್ ಮೇಲೆ ದಾಳಿ ನಡೆಸಿದೆ ಅನ್ನುವಂತಹ ಸುದ್ದಿ ಬಂದ ತಕ್ಷಣನೇ ಇಸ್ರೇಲ್ಗೆ ಕಟ್ಟಪ್ಪಣೆಯನ್ನು ಕೊಟ್ಟಿದ್ದಾರೆ. ಶಾಂತಿ ಮಾತುಕತೆಗಳು ನಡೀತಾ ಇದೆ, ಯುದ್ಧ ವಿರಾಮ ಇದೆ. ಈಗ ಇದನ್ನ ಉಲ್ಬಣಿಸೋದು ಬೇಡ. ಇರಾನ್ ನಿಮ್ಮ ಮೇಲೆ ದಾಳಿ ಮಾಡಿದ್ರು ನೀವು ಸುಮ್ಮನೆ ಇರಿ, ಪ್ರತಿ ದಾಳಿ ನಡೆಸಬಾರದು ಅಂತ ಡೊನಾಲ್ಡ್ ಟ್ರಂಪ್ ನೆತನ್ಯಾಹುಗೆ ಎಚ್ಚರಿಕೆ ಕೊಟ್ಟಿರೋದು. ಆದರೆ ಈ ನೆತನ್ಯಾಹು ಎಂತಹ ಕ್ರಿಮಿನಲ್ ಅನ್ನೋದು ನಿಮಗೆ ಗೊತ್ತಿದೆ, ಎಂತಹ ಕ್ರೂರಿ ಅನ್ನೋದು ನಿಮಗೆ ಗೊತ್ತಿದೆ. ಇಸ್ರೇಲ್ ಎಂತಹ ಕ್ರೂರಿ ದೇಶ ಅನ್ನೋದು ನಿಮಗೆ ಗೊತ್ತಿದೆ. ಅದು ತನ್ನ ದಣಿ ಟ್ರಂಪ್ ಹೇಳಿದ್ರು ಸಹ ಕದ್ದು ಮುಚ್ಚಿ ಏನಾದರೂ ಮಾಡಿ ಆ ನಂತರ ಏನೂ ಗೊತ್ತಿಲ್ಲದ ಮಗು ತರ ನಿಂತ್ಕೊಂಡ್ಬಿಡುತ್ತೆ. ಬೈ ಮಿಸ್ಟೇಕ್ ಆಗೋಯ್ತು ಅಂತ ಹೇಳಿನೇ ಸಾವಿರಾರು ಜನ ಮಕ್ಕಳನ್ನು ಸೇರಿ ಕೊಲ್ತಾ ಇರುತ್ತೆ. ಸೊ ಡೊನಾಲ್ಡ್ ಟ್ರಂಪ್ ಎಚ್ಚರಿಕೆ ಆ ಕಡೆ ಇರಲಿ. ಇಸ್ರೇಲ್ ಇರಾನ್ ಮೇಲೆ ಪ್ರತಿದಾಳಿ ನಡೆಸಿದೆ. 3 ನಗರಗಳ ಮೇಲೆ ಇಸ್ರೇಲ್ ಸಹ ಬಾಂಬಾರ್ಡ್ಮೆಂಟ್ ಮಾಡಿದೆ. ಯಾವುದದು? ಇಸ್ಫಹಾನ್, ಕರಜ್, ತಬ್ರೀಸ್ ಅನ್ನುವಂತಹ 3 ನಗರಗಳ ಮೇಲೆ ಬಾಂಬ್ ದಾಳಿಯನ್ನ ಇಸ್ರೇಲ್ ನಡೆಸಿದೆ. ಅದಾದ ನಂತರ ಅದಕ್ಕೆ ಪ್ರತಿಯಾಗಿ ಇರಾನ್ ಸಹ ಮತ್ತೆ ದಾಳಿಯನ್ನ ನಡೆಸಿದೆ. ಇರಾನ್ ಸಹ ನಗರಗಳನ್ನ ಟಾರ್ಗೆಟ್ ಮಾಡಿದೆ. ಅದು ನೆವೋಟಿಮ್ ಮತ್ತು ಟೆಲ್ನೋಫ್ ಅನ್ನುವಂತಹ 2 ಪ್ರದೇಶಗಳನ್ನ, 2 ಏರ್ ಬೇಸ್ಗಳು ಇರುವಂತಹ ಪ್ರದೇಶಗಳನ್ನ ಇಸ್ರೇಲ್ನಲ್ಲಿ ಇರಾನ್ ದಾಳಿ ಮಾಡಿ ಅಟ್ಯಾಕ್ ಮಾಡಿದೆ. ಸೊ ಆ ಮೂಲಕ ಈಗ ಶಾಂತಿ ಮಾತುಕತೆಗಳು ಇನ್ನೇನು ಮುಗೀತು ಅಂತ ತಿಂಗಳುಗಟ್ಟಲೆಯಿಂದ ಹೇಳ್ತಾನೆ ಇದ್ದಾರೆ. ಬಟ್ ಮುಗಿಯಬಹುದೇನೋ ಅನ್ನುವಂತಹ ನಿರೀಕ್ಷೆಗಳಿರುವ ಹಂತದಲ್ಲಿ ಅಮೆರಿಕ, ಡೊನಾಲ್ಡ್ ಟ್ರಂಪ್ ಹೇಳ್ತಾನೆ ಇದ್ದಾರೆ ಮುಗೀತು 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 ಅಂತ. ಆ ಹೊತ್ತಿನಲ್ಲಿ ಈ ರೀತಿ ಇಸ್ರೇಲ್ ಮತ್ತು ಇರಾನ್ ಮತ್ತೆ ಯುದ್ಧದ ಸನ್ನಿವೇಶಕ್ಕೆ ಹೋಗ್ತಾ ಇರೋದು, ಆ ಶಾಂತಿ ಒಪ್ಪಂದಗಳು ಮುರಿದು ಬೀಳ್ತಾವ, ಆ ಯುದ್ಧ ವಿರಾಮದ ಗತಿ ಏನಾಗುತ್ತೆ ಅನ್ನುವಂಥದ್ದು. ಇಲ್ಲಿರುವಂತಹ ದೊಡ್ಡ ವಿವಾದ ಇಸ್ರೇಲ್ ಮತ್ತು ಇರಾನ್ ನಡುವೆ ಏನು ಅಂದ್ರೆ, ಸೀಸ್ ಫೈರ್ ಆಗಿರೋದು ಅಮೆರಿಕ, ಇಸ್ರೇಲ್ ಮತ್ತು ಇರಾನ್ ನಡುವೆ ಮಾತ್ರ ಅಂತ ಇಸ್ರೇಲ್ ಹೇಳೋದು. ಲೆಬನಾನ್ಗೂ ಅದಕ್ಕೂ ಸಂಬಂಧ ಇಲ್ಲ. ಲೆಬನಾನ್ ನಾವು ದಾಳಿ ನಡೆಸ್ತಾನೆ ಇರ್ತೀವಿ, ಯಾಕಂದ್ರೆ ಹಿಜ್ಬುಲ್ಲಾ ನಮ್ಮ ಮೇಲೆ ದಾಳಿ ನಡೆಸ್ತಿದೆ ಅನ್ನೋದು ಇಸ್ರೇಲ್ ಕತೆ. ಆದ್ರೆ ಇರಾನ್ ಹೇಳ್ತಾ ಇದೆ ಶಾಂತಿ ಒಪ್ಪಂದ ಅಥವಾ ಯುದ್ಧ ವಿರಾಮ ಅಂದ್ರೆ
ಇರಾನ್ಗೆ ಮಾತ್ರ ಸಂಬಂಧಪಟ್ಟಿದ್ದಲ್ಲ, ನನ್ನ ಅಸೋಸಿಯೇಟ್ಸ್ ಎಲ್ಲೆಲ್ಲಿದ್ದಾರೆ, ಯಾರ್ಯಾರಿದ್ದಾರೋ ಎಲ್ಲದಕ್ಕೂ ಸಂಬಂಧಪಟ್ಟಿದ್ದು. ಎಲ್ಲೆಲ್ಲಿದ್ದಾರೆ ನನ್ನ ಅಸೋಸಿಯೇಟ್ಸು? ಯೆಮೆನ್ನಲ್ಲಿದ್ದಾರೆ ಯಹುತೀಸ್, ಗಾಜಾದಲ್ಲಿದ್ದಾರೆ ಹಮಾಸ್, ಲೆಬನಾನ್ನಲ್ಲಿ ಹಿಜ್ಬುಲ್ಲಾ. ಈ ಮೂರೂ ಜನರ ಮೇಲೆ ಯಾವುದೇ ದಾಳಿ ನಡೆಸಬಾರ್ದು, ನನ್ನ ಮೇಲೂ ದಾಳಿ ನಡೆಸಬಾರ್ದು. ಅದೇ ಯುದ್ಧ ವಿರಾಮ ಅನ್ನೋದು ಇರಾನ್ ಲೆಕ್ಕಾಚಾರ, ಇರಾನ್ ಮಾತು, ಇರಾನ್ ವಾದ. ಬಟ್ ಇಸ್ರೇಲ್ ಅದನ್ನು ಒಪ್ಕೊಳ್ಳೋಕೆ ಸಿದ್ಧವಾಗಿಲ್ಲ. ಇಸ್ರೇಲ್ ಹೇಳ್ತಾ ಇದೆ ಯುದ್ಧ ವಿರಾಮ ಇರಾನ್ಗೆ ಮಾತ್ರ ಸಂಬಂಧಪಟ್ಟಿದ್ದು. ಇಸ್ರೇಲ್ ನಾವು ಲೆಬನಾನ್ ಮತ್ತೆ ಗಾಜಾ ಮತ್ತೆ ಯೆಮೆನ್ ನಮಗೆ ಸಂಬಂಧಪಟ್ಟಿದ್ದು ವಿಚಾರ ಬಂದರೆ ನಾವು ದಾಳಿಯನ್ನು ಮುಂದುವರಿಸ್ತೀವಿ ಅಂತ. ಈ ಕಡೆ ಅಮೆರಿಕದಲ್ಲಾಗಿರುವ ದೊಡ್ಡ ಬೆಳವಣಿಗೆ ಏನು? ಅಮೆರಿಕ ಸಂಸತ್ತಿನಲ್ಲಿ ಡೊನಾಲ್ಡ್ ಟ್ರಂಪ್ ವಿರುದ್ಧ, ಯುದ್ಧ ನೀತಿಯ ವಿರುದ್ಧ ವಿರೋಧ ಪಕ್ಷಗಳು ಒಂದು ಬಿಲ್ಲನ್ನು ತಂದವು. ಆ ಬಿಲ್ಲಿನಲ್ಲಿ ಇನ್ನು ಮುಂದಕ್ಕೆ ಇರಾನ್ ಮೇಲೆ ದಾಳಿ ನಡೆಸಬೇಕಾದರೆ ಅಮೆರಿಕ ಸಂಸತ್ತಿನ ಒಪ್ಪಿಗೆ ಪಡೆದುಕೊಳ್ಳಬೇಕು. ಅಲ್ಲಿನ ಸಂಸತ್ತನ್ನ ಕಾಂಗ್ರೆಸ್ ಅಂತ ಕರೀತಾರೆ, ಕಾಂಗ್ರೆಸ್ಸಿನ ಒಪ್ಪಿಗೆ ತೆಗೆದುಕೊಳ್ಳಬೇಕು ಅನ್ನುವಂತಹದ್ದನ್ನ ವಿರೋಧ ಪಕ್ಷಗಳು ತಗೊಂಡು ಬಂದವು. ಅಲ್ಲಿನ ವಿರೋಧ ಪಕ್ಷ ಯಾವುದು? ಡೆಮೊಕ್ರೆಟಿಕ್ ಪಾರ್ಟಿ. ಟ್ರಂಪ್ ಪಕ್ಷ ಯಾವುದು? ರಿಪಬ್ಲಿಕನ್ ಪಾರ್ಟಿ. ಸೊ ಡೆಮೊಕ್ರೆಟಿಕ್ ಪಾರ್ಟಿ ಆ ಒಂದು ಬಿಲ್ಲನ್ನು ತಂದಾಗ ಡೊನಾಲ್ಡ್ ಟ್ರಂಪ್ ಹೆಚ್ಚಿಗೆ ಟೆನ್ಷನ್ ಆಗಲಿಲ್ಲ. ಒಂದು ಬಾರಿ ಮತದಾನವನ್ನು ಮುಂದೂಡಿದ್ರು ಸರಿ, ಆದರೆ ಟೆನ್ಷನ್ ಹೆಚ್ಚಿಗೆ ಆಗಿರ್ಲಿಲ್ಲ. ಯಾಕಂದ್ರೆ ನನಗೆ ಬಹುಮತ ಇದೆ ಅನ್ನುವಂಥದ್ದು ಟ್ರಂಪ್ನ ಲೆಕ್ಕಾಚಾರ ಆಗಿತ್ತು. ಆದರೆ ಅಲ್ಲಿ ಉಲ್ಟಾ ಆಯಿತು. ಟ್ರಂಪ್ ಪಕ್ಷ, ರಿಪಬ್ಲಿಕನ್ ಪಕ್ಷದ ಮೂರು ಜನ ಸಂಸದರು ವಿರೋಧ ಪಕ್ಷದ ಜೊತೆ ಸೇರಿಕೊಂಡು ಟ್ರಂಪ್ ವಿರುದ್ಧ ವೋಟ್ ಹಾಕಿದ್ರು. ಅಲ್ಲಿಗೆ ಆ ಬಿಲ್ ಪಾಸ್ ಆಗೋಯ್ತು. ಈಗ ಡೊನಾಲ್ಡ್ ಟ್ರಂಪ್ ಇರಾನ್ ಮೇಲೆ ದಾಳಿ ನಡೆಸಬೇಕು ಅಂದ್ರೆ ಹೆಜ್ಜೆ ಹೆಜ್ಜೆಗೂ ಹೋಗಿ ಸಂಸತ್ತಿನಲ್ಲಿ ಪರ್ಮಿಷನ್ ತೆಗೆದುಕೊಳ್ಳಬೇಕು. ಆ ಸನ್ನಿವೇಶ ಟ್ರಂಪ್ಗೆ ಬಹಳ ಮುಜುಗರವನ್ನ ತಂದಿದೆ. ಹಾಗಾಗಿ ಆದಷ್ಟು ಬೇಗ, ಆಲ್ರೆಡಿ ಆರ್ಥಿಕ ನಷ್ಟ ಆಗೋಗಿದೆ, ಆಲ್ರೆಡಿ ಇಮೇಜ್ ಡ್ಯಾಮೇಜ್ ಆಗಿದೆ. ಯಾಕಂದ್ರೆ ಇರಾನ್ ಸಾಕಷ್ಟು ಪ್ರತಿದಾಳಿಯನ್ನು ನಡೆಸಿ ಅರಬ್ ರಾಷ್ಟ್ರಗಳಲ್ಲಿರುವ ಅಮೆರಿಕದ ಸ್ಥಾವರಗಳನ್ನ ಸಿಕ್ಕಾಪಟ್ಟೆ ಅಟ್ಯಾಕ್ ಮಾಡಿದೆ. ಅಲ್ಲಿ ಮಾನ ಮರ್ಯಾದೆ ಅಮೆರಿಕದ ಹೋಯ್ತು, ಟ್ರಂಪ್ದು ಹೋಯ್ತು. ಮಧ್ಯಪ್ರಾಚ್ಯದ ದೇಶಗಳೇನಿದಾವೆ, ಅರಬ್ ರಾಷ್ಟ್ರಗಳು, ಅವೆಲ್ಲ ಅಮೆರಿಕನ ಬೈಯೋದಕ್ಕೆ ಶುರು ಮಾಡಿದವೆ. ಇಡೀ ಜಗತ್ತು ಬೈತಾ ಇದೆ ಹೊರ್ಮುಜ್ ಸ್ಟ್ರೈಟ್ ಬಂದಾಗಿದೆ ಅಂತ. ಇದರ ನಡುವೆ ಸಂಸತ್ತಿನಲ್ಲಿ ಲಾಕ್ ಆಗಿರುವಂತಹ ಟ್ರಂಪ್, ಯುದ್ಧನೇ ಬೇಕಾಗಿಲ್ಲ ನನಗೆ, ಹೇಗಾದ್ರೂ ಮಾಡಿ ಶಾಂತಿ ಒಪ್ಪಂದ ಮಾಡ್ಕೊಂಡ್ಬಿಡ್ಬೇಕು, ಹೇಗಾದ್ರೂ ಮಾಡಿ ಈ ಯುದ್ಧ ವಿರಾಮವನ್ನ ಶಾಂತಿ ಒಪ್ಪಂದಕ್ಕೆ ಪರಿವರ್ತನೆ ಮಾಡಿಕೊಳ್ಬೇಕು ಅಂತ ಒದ್ದಾಡ್ತಿರೋ ಈ ಹೊತ್ತಿನಲ್ಲೇ ಇಸ್ರೇಲ್ ಮತ್ತು ಇರಾನ್ ನಡುವೆ ಸಂಘರ್ಷ ಆಗ್ತಿದೆಯಲ್ಲ, ಅದು ಈಗ ಅಮೆರಿಕಾಗೆ ದೊಡ್ಡ ಚಾಲೆಂಜು, ಡೊನಾಲ್ಡ್ ಟ್ರಂಪ್ಗೆ ದೊಡ್ಡ ಚಾಲೆಂಜು. ಕಳೆದ ವಾರ ನೆತನ್ಯಾಹುನ ಕೆಟ್ಟ ಕೊಳಕ ಭಾಷೆಯಲ್ಲಿ ಟ್ರಂಪ್ ಬೈದಿದ್ರು. ಕೆಟ್ಟ ಕೊಳಕ ಎಫ್ ಪದಗಳನ್ನು ಬಳಸಿ ನೆತನ್ಯಾಹುನ್ ಬೈದಿದ್ರು. ನೀನು ಅತಿಯಾಗಿ ಆಡ್ತಿದೀಯ ಲೆಬನಾನ್ ವಿಚಾರದಲ್ಲಿ, ಬಾಯಿ ಮುಚ್ಕೊಂಡಿರ್ಬೇಕು ಅಂತ. ನಿನ್ನೆಯೂ ಸಹ ಟ್ರಂಪ್ ಒಂದು ಹೇಳಿಕೆ ಕೊಟ್ಟಿದ್ದಾರೆ, ನಾನೇ ಬಾಸ್, ಇಸ್ರೇಲ್ ನಾನು ಹೇಳ್ದಂಗೆ ಕೇಳಬೇಕು. ಆದರೆ ನೆತನ್ಯಾಹು ಮಾಡೋದನ್ನೆಲ್ಲ ಸದ್ದಿಲ್ದೆ ಮಾಡಿ ಅಪಾಯ ಬಂದಾಗ ಮಾತ್ರ ಅಮೆರಿಕ ಕಾಲಿಗೆ ಬೀಳೋದು. ಹಾಗಾದ್ರೆ ಯಾಕೆ ಅಮೆರಿಕ ಇಸ್ರೇಲ್ ಅನ್ನ ಕೈ ಬಿಡೋದಿಲ್ಲ ಅಂದ್ರೆ, ಮಧ್ಯಪ್ರಾಚ್ಯದಲ್ಲಿ ಎಲ್ಲವನ್ನೂ ಕಳ್ಕೊಂಡ್ಬಿಡುತ್ತೆ ಅಮೆರಿಕ. ಇಸ್ರೇಲ್ ಒಂದು ಅಲ್ಲಿದ್ರೆ ಅಮೆರಿಕಾಗೆ ತೈಲದ ಮೇಲೆ, ಅರಬ್ ರಾಷ್ಟ್ರಗಳ ಮೇಲೆ, ಎಲ್ಲದರ ಮೇಲೂ ಕಂಟ್ರೋಲ್ ಇರುತ್ತೆ. ಹಾಗಾಗಿ ಅಮೆರಿಕ ಇಸ್ರೇಲ್ನ ಬಿಟ್ಕೊಡೋದಿಲ್ಲ. ಇಸ್ರೇಲ್ ಏನು ಕಂತ್ರಿ ಕೆಲಸ ಮಾಡಿದ್ರು ಅಮೆರಿಕ ಬಿಟ್ಕೊಡೋದಿಲ್ಲ. ಆ ಕಾರಣಕ್ಕಾಗಿ ಇಷ್ಟೆಲ್ಲ ಆಗ್ತಿದ್ರು. ಮತ್ತೆ ಮತ್ತೆ ಇಸ್ರೇಲ್ಗೆ ಅಮೆರಿಕ ಬೆಂಬಲ ಕೊಡೋದು, ಅಮೆರಿಕ ಸಹಾಯ ಮಾಡೋದು ಇಸ್ರೇಲ್ಗೆ. ಸೊ ಇದಿಷ್ಟು ಈಗ ಆಗ್ತಿರುವಂತಹ ಹೊಸ ಬೆಳವಣಿಗೆ. ಇರಾನ್ ಮತ್ತು ಇಸ್ರೇಲ್ ನಡುವೆ ಮತ್ತೆ ಯುದ್ಧದ ವಾತಾವರಣ ನಿರ್ಮಾಣ ಆಗಿದೆ. ಫಸ್ಟ್ ಇರಾನ್ ಇಸ್ರೇಲ್ ಮೇಲೆ ದಾಳಿ ಮಾಡ್ತು, ಆಮೇಲೆ ಇಸ್ರೇಲ್ ಇರಾನ್ ಮೇಲೆ ದಾಳಿ ಮಾಡ್ತು, ಮತ್ತೆ ಇರಾನ್ ಈಗ ಇಸ್ರೇಲ್ ಮೇಲೆ ಈಗ ಈ ಕ್ಷಣಕ್ಕೂ ಸಹ ದಾಳಿಯನ್ನ ಮುಂದುವರಿಸಿದೆ. ಬಟ್ ಡೊನಾಲ್ಡ್ ಟ್ರಂಪ್ ಹೇಳ್ತಾ ಇರೋದು, ಬಾಯಿ ಮುಚ್ಕೊಂಡಿರ್ಬೇಕು ಇಸ್ರೇಲ್, ಬಾಯಿ ಮುಚ್ಕೊಂಡು ಇಸ್ರೇಲು ಇರಬೇಕು ಅಂತ. ಏನಾಗುತ್ತೆ, ಮೇ ಬಿ ನಾಳೆ ನಾಡಿದ್ರಲ್ಲಿ ಯುದ್ಧ ಮತ್ತೆ ಪೂರ್ಣ ಪ್ರಮಾಣದಲ್ಲಿ ವ್ಯಾಪಿಸುತ್ತಾ, ಅಥವಾ ಡೊನಾಲ್ಡ್ ಟ್ರಂಪ್ ನೆತನ್ಯಾಹುಗೆ ಇವತ್ತೇನಾದ್ರೂ ತಲೆ ಮೇಲೆ ಹೊಡೆದು ಇನ್ನು ದಾಳಿ ನಡೆಸೋ ಹಾಗೇ ಇಲ್ಲ ಅಂತ ಕಟ್ಟುನಿಟ್ಟಾಗಿ ಅದನ್ನ ಕಟ್ಟಿ ಹಾಕ್ತಾರ, ಕಾದು ನೋಡಬೇಕಾಗಿದೆ ಅಷ್ಟೇ. ಸೊ ಅದಕ್ಕೆ ನಾಳೆ ಅಪ್ಡೇಟ್ ಅನ್ನ ಖಂಡಿತ ಕೊಡ್ತೀನಿ, ಏನಾದರೂ ಬೆಳವಣಿಗೆ ಆಗಿದೆ. ಸೊ ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.